ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದೇವೆ ಗೃಹಭಂಗ ಕಾದಂಬರಿಯ ಮುಂದುವರೆದ ಭಾಗವನ್ನ. ಈಗ ನಮ್ಮ ಚೆಲುವಾದ ಚೆನ್ನಿಗರಾಯನ ಹಲವಾರು ವಿಶಿಷ್ಟತೆಯುಳ್ಳ ಅವನ ವ್ಯಕ್ತಿತ್ವದಲ್ಲಿ ಈಗ ಶಾನುಭೋಗಿಗೆ ಅಂತ ಅಂದ್ಬಿಟ್ಟು ಅವನು ಮಾಡ್ತಿರುವಂತಹ ಸರ್ಕಸ್ನ ನೋಡ್ತಾ ಇದ್ದೇವೆ. ಈಗ ಅವನು ಅವನ ಮಾವನವರ ಮನೆಗೆ ಬಂದಿದ್ದಾನೆ. ಈಗ ಆ ಮಾವನವರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಶಾನುಭೋಗಿಕೆ ಸಿಗೋದಕ್ಕೆ ಅವರ ಮಾವನವರು ಏನಾದರೂ ಮಾಡ್ತಾರಾ ಇಲ್ವಾ ಎಂಬುದನ್ನ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ. ಗೃಹಭಂಗ 5. ಬೆಳಗ್ಗೆ 10 ಗಂಟೆಗೆ ಎದ್ದ ಅವರು ಅಳಿಯನ ಸಮಾಚಾರ ವಿಚಾರಿಸಿದರು. ಎಲ್ಲವನ್ನೂ ತಿಳಿಸಿ ಶಿವಲಿಂಗ ತಮ್ಮಿಂದ 50 ರೂಪಾಯಿ ವಸೂಲು ಮಾಡಿಕೊಂಡಿದ್ದನ್ನು ಅವನು ಹೇಳಿದಾಗ ಕೇಳಿದರು. ನಿನ್ನ ತಲೆಯಲ್ಲಿ ಬುದ್ಧಿ ಇತ್ತೋ ಇಲ್ವಾ ಜೇಡಿ ಮಣ್ಣು ಇತ್ತೋ? ಶಾನುಭೋಗಿಕೆ ರೂಲು ಗೊತ್ತಿಲ್ದೋನು ನೀನು ಏನ್ ಮಾಡ್ತೀಯ ಮಣ್ಣಾಗಟ್ಟಿ? ಚೆನ್ನಿಗರಾಯ ಸೂಕ್ಷ್ಮವಾಗಿ ನಡುಗುತ್ತಾ ತಲೆ ತಗ್ಗಿಸಿ ಕುಳಿತು ಬಿಟ್ಟ. ತಾನು ಅಲ್ಲಿಗೆ ಬಂದ ದಿನವೇ ವಿಷಯವನ್ನು ಹೇಳಿದ್ದ. ಅವನು ಈಗ ಅದನ್ನು ಮಾವನವರಿಗೆ ಹೇಳುವಾಗ ಅಜ್ಜಿ ಹತ್ತಿರವೇ ಇತ್ತು. ಅಳಿಯನನ್ನು ಹೀಗೆ ಅಂದದ್ದಕ್ಕೆ ಅಜ್ಜಿಯೇ ಬಾಯಿ ಹಾಕಿ, ಇದೇನೋ ಕಂಠಿ, ಹೀಗಂತೀಯ? ಅವನು ಹುಡುಗ, ತಿಳಿಲಿಲ್ಲ. ನೀನ್ ಬಾಯಿಲಿ ಯಾವಾಗ್ಲೂ ಒರಟು ಮಾತೆಯ ಬರೋದು. ಹೋಗಿ ಅವನ ಹಕ್ಕು ಅವನಿಗೆ ಕೊಡಿಸಿ ಬಾ ಎಂದಿತು. ಕಂಠಿ ಜೋಯಿಸರು ಮತ್ತೆ ಮಾತನಾಡಲಿಲ್ಲ. ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನೆಯ ಮಂತ್ರ ಮುಗಿಸಿ ಒಳಗೆ ನಂಜಮ್ಮ ಮಾಡಿ ಅಜ್ಜಿ ಹೊರಕ್ಕೆ ತಂದುಕೊಟ್ಟ ಅಕ್ಕಿ ತಾಲಿಪಿಟ್ಟು ಬದನೆಕಾಯಿ ಎಣ್ಣೆಗಾಯಿಯನ್ನು ಅಳಿಯನೊಡನೆ ಕೂತು ತಿಂದು ಮುಗಿಸಿದರು. ಒಂದು ಸಲ ಹೊಗೆ ಸೊಪ್ಪು ಅಗೆದು 4-5 ಸಲ ಉಗುಳಿ ಬಂದ ಮೇಲೆ ರಾಮಚಂದ್ರದ ಸ್ಥಳ ವಿದ್ಯಮಾನದ ಬಗ್ಗೆ 4-5 ಪ್ರಶ್ನೆ ಕೇಳಿದರು. ಚೆನ್ನಿಗರಾಯ ತನಗೆ ತಿಳಿದಂತೆ ಉತ್ತರ ಹೇಳಿದ. ಜೋಯಿಸರು ಅವರ ಗದ್ದೆ ಹೊಡೆಯುತ್ತಿದ್ದ ಮೂಲೆ ಮನೆ ಹೊನ್ನನನ್ನು ಕರೆದು ಅವನ ಕೈಗೆ ಒಂದು ಚೀಟಿ ಬರೆದುಕೊಟ್ಟು ತಕ್ಷಣ ಶ್ರವಣಬೆಳಗೊಳಕ್ಕೆ ಹೋಗಿ ಅವರ ಮಗ ಪೊಲೀಸು ಕಾನ್ಸ್ಟೇಬಲ್ ಕಲ್ಲೇಶನಿಗೆ ಮುಟ್ಟಿಸಿ ಜವಾಬು ತರುವಂತೆ ಅಟ್ಟಿದರು. ಜೋಯಿಸರು ಅಳಿಯನ ಜೊತೆ ಮತ್ತೆ ಯಾವ ಮಾತನ್ನೂ ಆಡಲಿಲ್ಲ. ಅವರು ಊರಿಗೆ ಬರುವ ಸುದ್ದಿ ತಿಳಿದು ಮಾಟ ಮದ್ದುಗಳಿಗೆ ಕೇಳುವ ದೆವ್ವ ಪಿಶಾಚಿಗಳಿಗೆ ಕಟ್ಟು ಮಾಡಿಸುವ ಕೆಲವರು ಮನೆಗೆ ಬಂದು ತುಂಬಿಕೊಂಡರು. ಬೇಜಾರಾಗುತ್ತದೆಂದು ಅಜ್ಜಿ ಅವನನ್ನು ಅಡಿಗೆಯ ಒಳಕ್ಕೆ ಕರೆದು ಕೂರಿಸಿಕೊಂಡಿತು. ನಂಜಮ್ಮ ಪೆಟ್ಟಿಯ ಮನೆಗೆ ಹೋದಳು. ಹೊನ್ನ ಮಾರನೆಯ ಬೆಳಗ್ಗೆ 11 ಗಂಟೆಗೆ ಶ್ರವಣಬೆಳಗೊಳದಿಂದ ಬಂದು ಜೋಯಿಸರಿಗೆ ಒಂದು ಕಾಗದ ಕೊಟ್ಟ. ಅವನು ಮನೆಗೆ ಹೋದ ಮೇಲೆ ಅವರು ತಮ್ಮ ತಾಯಿಗೆ ಹೇಳಿದರು. ಅಕ್ಕಮ್ಮ, ನಾನು ಇವನು ರಾತ್ರಿ ರಾಮಚಂದ್ರಕ್ಕೆ ಹೋಗ್ತೇವೆ. ಇದೇನೋ ಇವತ್ತೇ ಹೊರಟಿರಿ? ನಾನು ಏನು ತಿಂಡಿ ಮಾಡೇ ಇಲ್ಲ. ಸಂಜೆ ಹೊತ್ತಿಗೆ ಮಾಡಿಬಿಡು. ರಾತ್ರಿ ಊಟಕ್ಕೆ ಪಾಯಸ ಗೀಸ ಮಾಡು. ನೀನಂತೂ ಕೊಳ್ಳಿದೆವ್ವದ ಹಾಗೆ ರಾತ್ರಿ ಹೊತ್ತು ತಿರುಗ್ತೀಯ. ಅವನನ್ನ ಕತ್ಲೇಲಿ ಯಾಕೆ ಕರ್ಕೊಂಡು ಹೋಗ್ತೀಯ? ಅವನೇನು ಹೆಣ್ಣೆ? ಗಂಡು ಅಂತ ತಾನೇ ನನ್ನ ಮಗಳನ್ನ ಕೊಟ್ಟಿರೋದು. ಕತ್ತಲೆಂದರೆ ಹೆಚ್ಚು ಭಯವಿಲ್ಲದಿದ್ದರೂ ಕತ್ತಲಿನಲ್ಲಿ ದೆವ್ವ ಪಿಶಾಚಿಗಳು ಸಂಚರಿಸುವ ನೆನಪಾಗಿ ಚೆನ್ನಿಗರಾಯನ ಎದೆ ಸಂಕುಚಿಸಿತು. ಅಲ್ಲದೆ ಚೋಳೇಶ್ವರನ ಗುಡ್ಡದ ಹತ್ತಿರ ರಾತ್ರಿಗೆ ಹೊತ್ತು ಕಿರುಬಗಳು ಇರುತ್ತವಂತೆ. ಅದನ್ನು ಮಾವನವರಿಗೆ ಹೇಳಿದರೆ ತನ್ನನ್ನೇ ಬೈದಾರೆಂಬ ಹೆದರಿಕೆ. ಉಭಯ ಸಂಕಟದಲ್ಲಿ ಸಿಕ್ಕಿ ಅವನು ಸುಮ್ಮನಾದ. ಅಜ್ಜಿ ಗಡಿಬಿಡಿಯಲ್ಲಿಯೇ ಕೋಡ್ಬಳೆ ಬೇಯಿಸಿತು. ನಂಜಮ್ಮ ನೆನ್ನೆಯೇ ಚಕ್ಕುಲಿ ಹಿಟ್ಟು ಬೀಸಿದ್ದಳು. ಅದನ್ನೂ ಕರಿದಾಯಿತು. ರಾತ್ರಿ ಪಾಯಸದ ಊಟವಾದ ಮೇಲೆ ಜೋಯಿಸರು ಕಾಲು ಚೀಲ ಬೂಟು, ಬಿಳಿ ನಿಕ್ಕರು, ಖಾಕಿ ಕೋಟು ಹಾಕಿ ತಲೆಗೆ ಖಾಕಿ ಹ್ಯಾಟು ಇಟ್ಟುಕೊಂಡರು. ಅದೇ ದಿನ ಬೆಳಗ್ಗೆ ಹಜಾಮರವನು ತಿದ್ದಿ ಕತ್ತರಿಸಿದ್ದ ತುಂಬು ಮೀಸೆ ಮುಖದಲ್ಲಿ ಅಡರಿ ಕಾಣುತ್ತಿತ್ತು. ಕುದುರೆಗೆ ಜೀನು ಲಗಾಮುಗಳನ್ನು ಏರಿಸಿ
ಅವರ ಬಟ್ಟೆ ಬರೆಗಳನ್ನು ಹಸಿಬೆ ಚೀಲಕ್ಕೆ ಹಾಕಿ ಅದನ್ನು ಜೀನಿನ ಮುಂದೆ ಎರಡು ಕಡೆಗೂ ಇಳಿಸಿಬಿಟ್ಟರು. ಹೊರಡುವ ಮುನ್ನ ಚೆನ್ನಿಗರಾಯ ಅಜ್ಜಿಗೂ ಮಾವನವರಿಗೂ ನಮಸ್ಕರಿಸಿದ. ನಂಜ, ನಿನ್ನ ಗಂಡನಿಗೆ ನಮಸ್ಕಾರ ಮಾಡುವ ಎಂದು ಅಜ್ಜಿ ಕೂಗಿತು. ಅವಳು ಬರಲಿಲ್ಲ. ಎರಡನೆಯ ಸಲ ಕಂಠಿಯೇ ಕೂಗಿದ ಮೇಲೆ ಬಂದು ದೂರದಿಂದ ನೆಲಮುಟ್ಟಿ ನಮಸ್ಕಾರ ಮಾಡಿ ಹೊರಟು ಹೋದಳು. ಹೆಂಡತಿಯನ್ನ ನೋಡಬೇಕೆಂದು ಚೆನ್ನಿಗರಾಯ ಆಶೆಪಟ್ಟನಾದರೂ ಮಾವನವರು ಎದುರಿಗೆ ಇದ್ದುದರಿಂದ ಭಯಪಟ್ಟು ಕಣ್ಣುಗಳನ್ನು ಆ ಕಡೆ ಹೊರಳಿಸಲಿಲ್ಲ. ರಾತ್ರಿ 10 ಗಂಟೆಯ ಹೊತ್ತಿಗೆ ಅವರು ಮನೆ ಬಿಟ್ಟರು. ಆ ದಿನವೇ ಅಮಾವಾಸ್ಯೆಯಾಗುವುದರಿಂದ ಎಲ್ಲೆಲ್ಲಿಯೂ ಗಾಢ ಕತ್ತಲೆ ಕವಿದಿತ್ತು. ಊರಿನಿಂದ ಹೊರಗೆ ಬಂದ ಮೇಲೆ ಜೋಯಿಸರು ಅಳಿಯನಿಗೆ, ನೀನು ಕುದುರೆ ಹತ್ತು, ಇಬ್ರೂ ಕೂತ್ಕೊಳ್ಳೋಣ ಎಂದರೆ ಅವನು, ನಂಗೆ ಅಭ್ಯಾಸವಿಲ್ಲ, ಹೆದರಿಕೆಯಾಗತ್ತೆ ಅಂದ. ನಾನು ಹಿಡ್ಕೊಂಡಿರ್ತೀನಿ ಎಂದ್ರೆ, ಹ್ಞೂ ನೀವೇನಾರ ಅನ್ನಿ, ನನ್ನ ಕೈಲಿ ಆಗುವುದೇ ಇಲ್ಲ ಎಂದು ಹಠ ಹಿಡಿದ. ಆಯ್ತು, ನಡೆದೇ ಹೋಗಣ್ ಬಾ ಎಂದು ಅವರು ಕಾಳ ಕತ್ತಲೆಯಲ್ಲಿ ಸ್ಪಷ್ಟವಾಗಿ ದಾರಿ ಕಾಣುತ್ತಿರುವಂತೆ ದಾಪುಗಾಲು ಹಾಕಿದರು. ಹಿಂದೆ ಕುದುರೆ ಬರುತ್ತಿತ್ತು. ಅದರ ಹಿಂದೆ 4 ಮಾರು ದೂರದಲ್ಲಿ ಚೆನ್ನಿಗರಾಯ ಓಡಿ ಓಡಿ ಬರುತ್ತಿದ್ದ. ಮಾವನವರು ಮೌನವಾಗಿ ನಡೆಯುತ್ತಿದ್ದರು. ಅಳಿಯನಿಗೆ ಕಸಿವಿಸಿ ಮಾತ್ರವಲ್ಲ, ಹೆದರಿಕೆಯೂ ಆಗುತ್ತಿತ್ತು. ಕತ್ತಲೆಯಲ್ಲಿ ಸುತ್ತಲೂ ಬೀಸುತ್ತಿದ್ದ ಗಾಳಿ ಸುಯ್ ಎನ್ನುತ್ತಿತ್ತು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಈಗ ಆ ದಾರಿಯಲ್ಲಿ ಹೋಗುತ್ತಿರುವಂತಹ ದಾರಿ ಕಡು ಕತ್ತಲೆಯಾಗಿದೆ. ಈ ದಾರಿಯಲ್ಲಿ ಅವರಿಗೆ ಮುಂದೆ ಏನಾದ್ರೂ ಸಿಗುತ್ತಾ, ಮತ್ತೆ ಏನಾಗುತ್ತೆ ಮುಂದೆ ಕತೆ ಎನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ.